ನೀವು ಮಲವಿಸರ್ಜನೆ ಮಾಡುವಾಗ ರಕ್ತ ಬರುತ್ತಿದೆ, ನಿಮ್ಮ ಗುದದ್ವಾರದಲ್ಲಿ ಹುಣ್ಣುಗಳಾಗಿವೆ, ನೀವು ನಿಮ್ಮ ರೋಗವನ್ನು ಮರೆಮಾಚುತ್ತಾ ಇದ್ದೀರಾ, ಆಪರೇಷನ್ ಆದ ಮೇಲೆಯೂ ತೊಂದರೆ ಇದೆ, ಮಲ ಹೋಗುವಲ್ಲಿ ನೋವು ಆಗುತ್ತಿದೆಯಾ? ಯೋಚನೆ ಮಾಡಿ, ನಿಮಗೇನಾದರೂ ಮೂಲವ್ಯಾಧಿ ಇಲ್ಲ ತಾನೆ? ಮೂಲವ್ಯಾಧಿ ಅಂದರೆ ಪೈಲ್ಸ್. ಇದರ ಕಾರಣದಿಂದಾಗಿ ಸಹಿಸಲಾಗದ ನೋವುಂಟಾಗುತ್ತದೆ. ಈ ಹಳೆ ಪೈಲ್ಸ್ ರೋಗ ಅಂತೂ ನನಗೆ ತುಂಬಾ ತೊಂದರೆ ಕೊಡ್ತು. ಪೈಲ್ಸ್ನ ರೋಗ ನಿಜವಾಗ್ಲೂ ತುಂಬಾ ಕೆಟ್ಟ ರೋಗ. ಇದರಿಂದ ಎಷ್ಟು ನೋವಾಗ್ತದೆ ಅಂದ್ರೆ ನಾನು ಹೇಳೋದಕ್ಕೂ ಆಗಲ್ಲ. ನನಗೆ ಪೈಲ್ಸ್ ಆಗಿದ್ದಾಗ ಬದುಕೋದು ಕೂಡ ಕಷ್ಟ ಆಗಿತ್ತು. ಒಬ್ಬ ಮೂಲವ್ಯಾಧಿಯ ರೋಗಿ ನೋವಿನಿಂದ ಪಾರಾಗುವುದಕ್ಕೆ ಏನನ್ನು ಬೇಕಾದರೂ ತಿನ್ನಲು ಸಿದ್ಧವಾಗಿರುತ್ತಾರೆ. ಎಲ್ಲಾ ರೀತಿಯ ವಿಟಮಿನ್ ಹೆಲ್ತ್ ಕ್ಯಾಪ್ಸೂಲ್ ತಗೊಂಡು ಸಾಕಾಯ್ತು, ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ನಮ್ಮ ಸಂಶೋಧನೆಯ ಆಯುರ್ವೇದಾಚಾರ್ಯರು ಮೂಲವ್ಯಾಧಿಯ ಅನೇಕ ರೋಗಿಗಳ ಮೇಲೆ ಸಂಶೋಧನೆ ನಡೆಸಿ ನೋ ಪೈಲ್ಸ್ ನಂತಹ ಸಫಲ ಔಷಧಿಯನ್ನು ತಯಾರಿಸಿದ್ದಾರೆ. ನೋ ಪೈಲ್ಸ್ ಅಂದ್ರೆ ನೋ ಪೈಲ್ಸ್. ನೋ ಪೈಲ್ಸ್ ಆಯುರ್ವೇದದ ಎಂತಹ ಒಂದು ಅದ್ವಿತೀಯ ಔಷಧ ಅಂದ್ರೆ ನಿಮ್ಮ ಅತ್ಯಂತ ಹಳೆಯ ಪೈಲ್ಸ್ ರೋಗವನ್ನ ತಕ್ಷಣ ದೂರ ಮಾಡಿಬಿಡ್ತದೆ. ಹಾಗಾಗಿ ನಾನು ಹೇಳೋದು ನೋ ಪೈಲ್ಸ್ ಅಂದ್ರೆ ನೋ ಪೈಲ್ಸ್. ನೀವು ನೋ ಪೈಲ್ಸ್ ತರಿಸಿದಾಗ ನಿಮಗೆ ಸಿಗುತ್ತದೆ ಕ್ಯಾಪ್ಸೂಲ್ಸ್, ಪೌಡರ್ ಮತ್ತು ಆಯಿಲ್. ಇದು ಮೂಲವ್ಯಾಧಿಯ ಕುರುಹೇ ಇಲ್ಲದ ಹಾಗೆ ಮಾಡುತ್ತದೆ. ನೋ ಪೈಲ್ಸ್ ಆಯುರ್ವೇದಿಕ್ ಔಷಧಿ. ಇದರ ಫಾರ್ಮುಲಾ ಬಹಳ ಗೌಪ್ಯನೀಯ ಮತ್ತು ದುರ್ಲಭವಾಗಿದೆ. ಹಲವು ವರ್ಷಗಳ ಕಾಲ ರಿಸರ್ಚ್ ಮತ್ತು ಎಕ್ಸ್ಪೆರಿಮೆಂಟ್ ಮಾಡಿ ನಾವು ಈ ಫಾರ್ಮುಲಾವನ್ನ ಕಂಡುಹುಡುಕಿದ್ವಿ. ಗೆಳೆಯರೇ, ಇಂದು ಅನೇಕ ರೋಗಗಳು ನಮ್ಮ ಊಟ ತಿಂಡಿಯಿಂದಾಗಿ, ಪ್ರದೂಷಿತ ವಾತಾವರಣದಿಂದಾಗಿ ಶರೀರವನ್ನು ಸೇರಿಕೊಂಡಿವೆ. ಅವುಗಳಲ್ಲಿ ಒಂದು ಅಪಾಯಕಾರಿ ರೋಗ ಮೂಲವ್ಯಾಧಿ. ಇದು ಶರೀರದಲ್ಲಿ ಪಿತ್ತದಿಂದ ಪ್ರಾರಂಭಿಸಿ ಕರುಳಿನ ಮೂಲಕವಾಗಿ ಶೌಚದ ದ್ವಾರದ ತನಕ ತಲುಪುತ್ತದೆ. ಮೂಲವ್ಯಾಧಿ ಎಂತಹ ರೋಗ ಅಂದರೆ ಇದು ಯಾರಿಗೂ ಸಹ ಯಾವಾಗ ಬೇಕಾದರೂ ಉಂಟಾಗಬಹುದು. ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಕಿಶೋರಿಯರಾಗಿರ್ಬೋದು ಅಥವಾ ಹಿರಿಯರಾಗಿರ್ಬೋದು. ಇದು ಅಪಾಯಕಾರಿ ಹಾಗೂ ನೋವಿನಿಂದ ಕೂಡಿದ ರೋಗ. ಕೆಲವೊಮ್ಮೆ ಇದು ಎಷ್ಟು ಅಪಾಯಕಾರಿ ಅಂದರೆ ಗುದದ್ವಾರದಲ್ಲಿ ರಕ್ತ ಬರಲು ಆರಂಭಿಸುತ್ತದೆ. ಆಗ ಇದು ಘಾತಕ ಮೂಲವ್ಯಾಧಿಯಾಗುತ್ತದೆ. ಪೈಲ್ಸ್ ನಿಜವಾಗಿಯೂ ಇದು ಬಹಳ ಕೆಟ್ಟ ರೋಗ. ಇದರಿಂದ ಎಷ್ಟು ನೋವಾಗ್ತದೆ ಅಂದ್ರೆ, ಎಷ್ಟು ಕಷ್ಟ ಆಗ್ತದೆ ಅಂದ್ರೆ ನಾನ್ ನಿಮ್ಗೆ ಹೇಳೋದಕ್ಕೆ ಆಗೋದಿಲ್ಲ. ನಾನು ಮನೆ ಕೆಲಸ ಸರಿಯಾಗಿ ಮಾಡೋದಕ್ಕೆ ಆಗೋದಿಲ್ಲ. ನನ್ನ ಮಕ್ಕಳನ್ನು ಓದಿಸ್ಲಿಕ್ಕಾಗ್ಲಿಲ್ಲ. ನಂಗೆ ತುಂಬಾ ಚಿಂತೆ ಆಗಿತ್ತು. ನನ್ನೊಂದಿಗೆ ನನ್ನ ಗಂಡ, ನನ್ನ ಮಕ್ಕಳು, ಮನೆ ಮಂದಿ ಎಲ್ಲರೂ ತುಂಬಾ ಚಿಂತಿತರಾಗಿದ್ರು. ಏನ್ ಮಾಡೋದು ಅಂತ ಅವ್ರಿಗೂ ಯಾರಿಗೂ ಗೊತ್ತೇ ಆಗ್ಲಿಲ್ಲ. ಎಷ್ಟು ಡಾಕ್ಟರ್ಸ್ ಬದಲಾಯಿಸಿದೆ, ಬಹಳ ಔಷಧಿ ತಗೊಂಡೆ, ಆದ್ರೆ ಏನೂ ಲಾಭ ಆಗ್ಲಿಲ್ಲ. ಆಗ ನಮ್ಗೆ ತಿಳಿತು ನಮ್ಮ ಮನೆ ಹತ್ರನೇ ಒಬ್ರು ವೈದ್ಯರಿದ್ದಾರೆ ಅಂತ. ಅವರಿದಕ್ಕೆ ಚಿಕಿತ್ಸೆ ಮಾಡ್ತಾರೆ. ನನ್ನ ಗಂಡ ಅವರನ್ನು ಭೇಟಿಯಾದ್ರು. ಆಗ ಅವ್ರು ಹೇಳಿದ್ರು, ನೋ ಪೈಲ್ಸ್ ಔಷಧಿ ಇದನ್ ತಗೊಂಡ್ರೆ ಬಹಳ ಪ್ರಯೋಜನ ಆಗ್ತದೆ ಅಂತ. ಎಲ್ಲಕ್ಕಿಂತ ಒಳ್ಳೆ ವಿಷಯ ಅಂದ್ರೆ ಇದು ಪ್ರಾಕೃತಿಕವಾದ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಮತ್ತೆ ಮರುದಿನಾನೇ ನಾವಿದ್ರ ಆಡ್ ಅನ್ನು ಟಿವಿಯಲ್ಲಿ ನೋಡಿದ್ವಿ. ನಾವೇನು ಹಿಂದೆ ಮುಂದೆ ಯೋಚಿಸದೆ ತಕ್ಷಣ ಆರ್ಡರ್ ಮಾಡಿದ್ವಿ. ನೀವು ನಂಬ್ತಿರೋ ಇಲ್ವೋ, ಅಂದಿನಿಂದ ಇಂದಿನವರೆಗೆ ಈ ಔಷಧಿಯನ್ನು ನಿಯತವಾಗಿ ಉಪಯೋಗಿಸ್ತಾ ಇದ್ದೀನಿ. ಮತ್ತೆ ನನ್ನ ರೋಗ ಹೆಚ್ಚು ಕಮ್ಮಿ ಬುಡದಿಂದ ಮಾಯವಾಗಿದೆ. ನಿಜವಾಗ್ಲೂ ನೋ ಪೈಲ್ಸ್ನ ಸಫಲತೆ ಮತ್ತು ಫಾರ್ಮುಲಾವನ್ನು ತಿಳಿದು ಇಂದು ಅನೇಕ ದೊಡ್ಡ ದೊಡ್ಡ ಆಯುರ್ವೇದಾಚಾರ್ಯರು ಡಾಕ್ಟರ್ಸ್ ಮತ್ತು ಪೇಷಂಟ್ಸ್ಗೆ ಕೇವಲ ನೋ ಪೈಲ್ಸ್ ತೆಗೆದುಕೊಳ್ಳಲು ಸಲಹೆ ಮಾಡುತ್ತಾರೆ. ಹೆಚ್ಚಾಗಿ ಈ ಪೈಲ್ಸ್ನ ರೋಗ ಮಲಬದ್ಧತೆಯಿಂದ ಪ್ರಾರಂಭ ಆಗ್ತದೆ. ಇದರ ಅರ್ಥ ಕಾನ್ಸ್ಟಿಪೇಷನ್ ಇಂದ ಆರಂಭ ಆಗುತ್ತೆ. ಅಂದ್ರೆ ಜಂಕ್ ಫುಡ್ ಹಾಗೂ ಆಯಿಲ್ ಫುಡ್ ತಿನ್ನೋರಿಗೆ ಶುರುವಾಗುತ್ತೆ. ಕಡಿಮೆ ನೀರು ಕುಡಿಯೋದ್ರಿಂದಲೂ ಉಂಟಾಗುತ್ತೆ. ನೆನಪಿಡಿದನ? ಬನ್ನಿ ನಾವೀಗ ತಿಳಿಯೋಣ ಇದು ಯಾವ ರೀತಿ ಕೆಲಸ ಮಾಡುತ್ತದೆ ಅಂತ. ನೀವು ನೋ ಪೈಲ್ಸ್ ತರಿಸಿಕೊಂಡಾಗ ನಿಮಗೆ ಸಿಗುತ್ತದೆ ಕ್ಯಾಪ್ಸೂಲ್ಸ್, ಪೌಡರ್ ಮತ್ತು ಆಯಿಲ್. ಇದು ಮೂಲವ್ಯಾಧಿಯನ್ನು ಸಂಪೂರ್ಣವಾಗಿ ಗುಣಪಡಿಸುತ್ತದೆ. ನಾವು ನೋಡಿದ ಹಾಗೆ ಮೂಲವ್ಯಾಧಿಯಲ್ಲಿ ಮಂದಿ ಬೊಬ್ಬೆ ಹಾಕುತ್ತಾರೆ. ಹಾಗಾಗಿ ನಮ್ಮ ಅನುಸಂಧಾನ ಕೇಂದ್ರ ಈ ಕ್ಯಾಪ್ಸೂಲ್ ಅನ್ನು ನಿಮಗಾಗಿ ತಂದಿದೆ. ನೋ ಪೈಲ್ಸ್ ಕ್ಯಾಪ್ಸೂಲ್ ಅನ್ನು ಬೆಳಗ್ಗೆ ಸಂಜೆ ನೀರಿನೊಂದಿಗೆ ಸೇವಿಸಬೇಕು. ಈ ಕ್ಯಾಪ್ಸೂಲ್ ಅನ್ನು ಅನೇಕ ತತ್ವಗಳಿಂದ ಮಾಡಲಾಗಿದೆ. ಇದು ನಿಮ್ಮ ಸೊಂಟದಲ್ಲಿ ಮೂಲವ್ಯಾಧಿಗೆ ಕಾರಣವಾಗುವ ಕೀಟಾಣುಗಳನ್ನು ನಾಶಗೊಳಿಸುತ್ತದೆ. ಈ ಔಷಧಿ ನಿಮ್ಮೊಳಗೆ ರೋಗದೊಂದಿಗೆ ಹೋರಾಡುವ ಸಾಮರ್ಥ್ಯ ಬೆಳೆಸುತ್ತದೆ. ಈ ಕ್ಯಾಪ್ಸೂಲ್ ಪಿತ್ತದ ಮೂಲಕವಾಗಿ ಶೌಚದ ದಾರಿಯಲ್ಲಿ ಮೂಲವ್ಯಾಧಿ ಉಂಟು ಮಾಡುವ ಎಲ್ಲ ಕಾರಣಗಳನ್ನು ಸರಿಗೊಳಿಸುತ್ತವೆ. ಈ ಔಷಧಿ ಮೊದಲ ದಿನದಿಂದಲೇ ತುಂಬಾ ಪರಿಣಾಮಕಾರಿ. ವ್ಯತ್ಯಾಸ ಏನು ಎಂಬುದನ್ನು ನೀವು ಅನುಭವಿಸಿ ನೋಡುತ್ತೀರಿ.
ಜೊತೆಗಿದೆ ಪೌಡರ್ ನಿಮ್ಮ ಜೀರ್ಣಶಕ್ತಿಯನ್ನು ಸರಿಪಡಿಸಲು ಸಹಾಯಕ. ಸದಾ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಇರುವುದು ಪೈಲ್ಸ್ ರೋಗಗಳಲ್ಲಿ ಸಾಮಾನ್ಯ. ಇದರಿಂದಾಗಿ ನೀವು ಹೆಚ್ಚು ಶಕ್ತಿ ಹಾಕಬೇಕಾಗುತ್ತದೆ ಹಾಗೂ ಮಲ ವಿಸರ್ಜನೆಯಲ್ಲಿ ರಕ್ತ ಬರುವುದು ಮುಖ್ಯ ಕಾರಣವಾಗುತ್ತದೆ. ಪೌಡರ್ ನಿಮಗೆ ಕರುಳಲ್ಲಿ ಮಲಬದ್ಧತೆ ಮತ್ತು ಪೈಲ್ಸ್ ಹರಡುವ ಕಾರಣಗಳಿಗೆ ಚಿಕಿತ್ಸೆ ನೀಡಿ ನೋವಿನಿಂದ ಮುಕ್ತಿ ನೀಡುತ್ತದೆ. ಈ ಎಲ್ಲ ಚಿಕಿತ್ಸೆಗಳೊಂದಿಗೆ ನೀವು ಈ ಆಯಿಲ್ ಬಳಸಬೇಕು. ನೀವು ಕವುಚಿ ಮಲಗಿ ಗುದದ್ವಾರದಲ್ಲಿ ಆಯಿಲ್ ಅನ್ನು ಅನಿಮಾ ಯಂತ್ರದ ಮೂಲಕ ಬಳಸಬೇಕು. ಇದು ಒಳಭಾಗಕ್ಕೆ ಮೇಲೆ ಬಂದು ಲೇಪವಾಗಿ ಕೆಲಸ ಮಾಡುತ್ತದೆ. ಈ ತೈಲ ನಿಮ್ಮ ನೋವನ್ನು ನಿವಾರಿಸುತ್ತದೆ ಮತ್ತು ಗಾಯಗಳಲ್ಲಿನ ಬಿರುಕುಗಳು ಒಡೆಯದಂತೆ ನೋಡಿಕೊಳ್ಳುತ್ತದೆ. ಇದರಿಂದ ನೋವು ಕಡಿಮೆಯಾಗಿ ರಕ್ತ ಬರುವುದಿಲ್ಲ. ಈ ಆಯಿಲ್ನ ಬಳಕೆಯಿಂದ ಅನೇಕ ಕೋಶಗಳು ಉತ್ಪನ್ನಗೊಂಡ ಗಾಯಗಳನ್ನು ತುಂಬುತ್ತವೆ. ಈ 3 ಔಷಧಿಗಳನ್ನು ನಮ್ಮ ಆಯುರ್ವೇದಾಚಾರ್ಯರು ಬಹಳ ದೀರ್ಘಕಾಲದ ಪರಿಶ್ರಮದ ನಂತರ ಸಿದ್ಧಪಡಿಸಿದ್ದಾರೆ. ಇದು ನಿಮ್ಮ ರೋಗವನ್ನು ಬುಡದಿಂದ ಕಿತ್ತೊಗೆಯುತ್ತದೆ. ನೋ ಪೈಲ್ಸ್ನಿಂದಾಗಿ ಇಂದು ಲಕ್ಷಾಂತರ ಜನ ಈ ಅಪಾಯಕಾರಿ ರೋಗದಿಂದ ಮುಕ್ತಿ ಪಡೆದಿದ್ದಾರೆ. ನೋ ಪೈಲ್ಸ್ ನೀಡಿತು ಹೊಸ ಜೀವನ ಅನೇಕ ಮಂದಿಗೆ. ಈಗ ಅವರೆಲ್ಲ ಪೈಲ್ಸ್ನಿಂದ ಮುಕ್ತರಾಗಿದ್ದಾರೆ. ಈಗಲೇ ತರಿಸಿಕೊಳ್ಳಿ, ತಡ ಮಾಡಬೇಡಿ. ಈ ಪರಿಣಾಮಕಾರಿ ಮತ್ತು ಲಾಭಕಾರಿ ಔಷಧಿ ನಿಮ್ಮ ಪೈಲ್ಸ್ನ ರೋಗವನ್ನು ಬುಡದಿಂದ ಕಿತ್ತೊಗೆಯುತ್ತದೆ. ಇದು ತಿಂಗಳಿನಿಂದ ಇರಲಿ ಅಥವಾ ವರ್ಷದಿಂದಲೇ ಇರಲಿ, ಮೂಲವ್ಯಾಧಿಯ ಔಷಧ ನೋ ಪೈಲ್ಸ್ ನಿಮಗೆ ಖಂಡಿತ ಪ್ರಯೋಜನಕಾರಿ. ಹಾಗಾಗಿ ಈ ಔಷಧವನ್ನ ತರಿಸಲು ತಡ ಮಾಡಬೇಡಿ. ನನಗೆ ಪೈಲ್ಸ್ನ ಪ್ರಾಬ್ಲಮ್ ಬಹಳ ವರ್ಷಗಳಿಂದ ಇತ್ತು. ಕೂತ್ಕೊಳ್ಳೋದು, ಏಳೋದು, ಊಟ ತಿಂಡಿ ಎಲ್ಲ ಕಷ್ಟವಾಗಿತ್ತು. ವರ್ಷಗಟ್ಟಲೆ ಔಷಧಿ ತಗೋತಿದ್ದೆ. ದೇಸಿ ವಿದೇಶಿ ಎಲ್ಲ ಔಷಧಿ ಮಾಡಿಸಿದೆ. ಎಲ್ಲ ವಿಧಾನ ಮಾಡಾಯ್ತು. ಆದರೆ ಏನು ಪ್ರಯೋಜನ ಆಗಲಿಲ್ಲ. ಹಳೆಯ ಮೂಲವ್ಯಾಧಿಯಂತೂ ನನ್ನ ಪ್ರಾಣವನ್ನ ತೆಗೀತಿತ್ತು. ರೋಗ ಕೂಡ ಹೇಗೆ ಅಂದ್ರೆ ಯಾರಿಗಾದ್ರೂ ಹೇಳೋದು ಹೇಗೆ, ಸಮಯ ಕೆಟ್ಟದಾದ್ರೂ ಒಳ್ಳೆದಾದ್ರೂ ಬದಲಾವಣೆ ಅಂತೂ ಆಗತ್ತೆ. ಹಾಗೇನೆ ರೋಗ ಎಷ್ಟೇ ಹಳೆದಾಗಿದ್ರೂ ಸರಿಯಾದ ಚಿಕಿತ್ಸೆ ಸಿಗುತ್ತೆ. ಮತ್ತೆ ಒಂದಿನ ನನಗೆ ನೋ ಪೈಲ್ಸ್ ಸಿಕ್ತು. ಅದು ಸಿಕ್ಕಿದ್ದು ಅಂದ್ರೆ ಇಡೀ ಸಂತೋಷನೇ ಸಿಕ್ತು. ನನ್ನ ಜೀವನದಲ್ಲಿ ಈ ಪೈಲ್ಸ್ನ ಹಳೆ ರೋಗ ಬಹಳ ದೂರ ಹೊರಟೋಯ್ತು. ಮೂಲವ್ಯಾಧಿ ಎಂಬುದು ಒಂದು ಸಣ್ಣ ಹುಣ್ಣು ಅಲ್ಲ. ಸಾಮಾನ್ಯ ಔಷಧಿಗಳಿಂದ ದೂರವಾಗುವುದಕ್ಕೆ ಈ ರೋಗ ನಮ್ಮ ಊಟ ತಿಂಡಿಗೆ ಸಂಬಂಧಿಸಿ ಒಳಗಡೆಯಿಂದ ಉಂಟಾಗುವ ರೋಗ. ಈ ರೋಗಕ್ಕೆ ನಾವು ಆಯುರ್ವೇದದ ಮೂಲಕ ಚಿಕಿತ್ಸೆ ಮಾಡುವವರೆಗೆ ಈ ನೋವಿನಿಂದ ನರಳಬೇಕಾಗುತ್ತದೆ. ಹಾಗಾಗಿ ನಾವು ನೋ ಪೈಲ್ಸ್ನಂತಹ ಸಂಪೂರ್ಣ ಚಿಕಿತ್ಸೆ ಮಾಡಲೇಬೇಕು. ಯಾವುದೇ ವಯಸ್ಸಿನಲ್ಲಿ ಒಂದು ವೇಳೆ ನಿಮ್ಗೆ ಪೈಲ್ಸ್ನ ತೊಂದರೆ ಉಂಟಾದ್ರೆ ಮತ್ತೆ ಯಾವುದೇ ಸ್ಟೇಜ್ನಲ್ಲಿ ಅದಿದ್ರು, ಎಷ್ಟು ಸಮಯದಿಂದ ಇದ್ರೂ ನೀವು ಈ ಒಳ್ಳೆಯ ಔಷಧಿಯನ್ನು ನಿಯತವಾಗಿ ಬಳಸಿ ನಿಮ್ಮ ಜೀವನದಲ್ಲಿ ಪೈಲ್ಸ್ನಿಂದ ಮುಕ್ತಿ ಪಡೆಯಬಹುದು. ಮೂಲವ್ಯಾಧಿ ಅನೇಕ ಕಾರಣಗಳಿಂದ ಉಂಟಾಗುತ್ತದೆ. ಮಲಬದ್ಧತೆ, ದಪ್ಪಗಾಗಿರೋದು, ಮಸಾಲೆ ಭರಿತ ಊಟ ತಿಂಡಿ, ಕೂತ್ಕೊಂಡೇ ಇರೋದು, ಎಕ್ಸರ್ಸೈಸ್ ಮಾಡದೇ ಇರುವುದು, ಕಡಿಮೆ ನೀರು ಕುಡಿಯುವುದು ಇತ್ಯಾದಿ. ಆರಂಭದಲ್ಲಿ ಇದು ಹೊಟ್ಟೆಯನ್ನು ಹಾಳು ಮಾಡುತ್ತದೆ. ಆಮೇಲೆ ಇದು ನಿಧಾನವಾಗಿ ಮಲಬದ್ಧತೆಯಾಗಿ ಬದಲಾಗುತ್ತದೆ. ಆಮೇಲೆ ಮುಂದುವರಿದು ಇದು ಭಯಾನಕ ಒಂದು ರೋಗ, ಪೈಲ್ಸ್ ಅಂದರೆ ಮೂಲವ್ಯಾಧಿ ಆಗುತ್ತದೆ. ಮೂಲವ್ಯಾಧಿಯ ಅನೇಕ ರೋಗಿಗಳ ಮೇಲೆ ಪ್ರಯೋಗ ಮಾಡಿ ಸಫಲವಾದ ಬಳಿಕ ಈ ನೋ ಪೈಲ್ಸ್ ಔಷಧಿಯನ್ನು ಸಿದ್ಧಪಡಿಸಲಾಯಿತು. ಇದು ಮೂಲವ್ಯಾಧಿಯನ್ನು ಅಂದರೆ ಪೈಲ್ಸ್ ಅನ್ನು ಹೋಗಲಾಡಿಸುವ ದಿವ್ಯ ಔಷಧಿ ಮತ್ತು ಸಂಪೂರ್ಣ ಚಿಕಿತ್ಸೆ ಮಾಡುವ ಔಷಧಿ. ನಿಮಗೆ ಯಾವುದೇ ರೀತಿಯ ಪೈಲ್ಸ್ ಇದ್ರೂ, ಡ್ರೈ ಅಥವಾ ಬ್ರೀದಿಂಗ್ ವಾಲ್, ನೋ ಪೈಲ್ಸ್ ಸದಾ ಫಲಕಾರಿಯಾಗಿರುತ್ತೆ. ಏಕೆಂದ್ರೆ ನಿಮಗೆ ಮೂಲವ್ಯಾಧಿಯಿಂದ ಬಿಡುಗಡೆ ಕೊಡಿಸುವುದಕ್ಕಾಗಿ ಈ ನೋ ಪೈಲ್ಸ್ ಈಸ್ ದ ಸೊಲ್ಯೂಷನ್. ನೋ ಪೈಲ್ಸ್ನ ಬೆಲೆ ಹಾಗೆ ನೋಡಿದರೆ ಸಾವಿರಾರು ರೂಪಾಯಿಗಳು ಇರಬೇಕಿತ್ತು. ಆದರೆ ಈಗಲೇ ಆರ್ಡರ್ ಮಾಡಿದರೆ ನಿಮಗೆ ಸಿಗುತ್ತದೆ ಕೇವಲ 2790 ರೂಪಾಯಿಗಳಲ್ಲಿ. ಡೆಲಿವರಿ ಚಾರ್ಜಸ್ 160 ರೂಪಾಯಿ ಎಕ್ಸ್ಟ್ರಾ. ತಡ ಮಾಡಬೇಡಿ, ಈಗಲೇ ಸ್ಕ್ರೀನ್ ನಲ್ಲಿ ನೀಡಲಾದ ನಂಬರಿಗೆ ಕರೆ ಮಾಡಿ. ನೀವು ನೋ ಪೈಲ್ಸ್ ಅನ್ನು SMS ಮೂಲಕ ಕೂಡ ತರಿಸಬಹುದು. ಅದಕ್ಕಾಗಿ ಟೈಪ್ ಮಾಡಿ TS ಸ್ಪೇಸ್ ನೀಡಿ NP 53030ಗೆ SMS ಮಾಡಿ ಕಳುಹಿಸಿ. ನನಗೆ ಟ್ರಾನ್ಸ್ಪೋರ್ಟ್ನ ಬಿಸ್ನೆಸ್ ಚೆನ್ನಾಗಿದೆ, ಆದ್ರೆ ನಾನ್ ಚೆನ್ನಾಗಿಲ್ಲ. ಮೊದಲು ನನಗೆ ಪೈಲ್ಸ್ನ ರೋಗ ಇತ್ತು. ಕೆಲಸದಲ್ಲಿ ಬ್ಯುಸಿ ಇರೋ ಕಾರಣ ನನ್ನ ಊಟ ತಿಂಡಿ ಸರಿಯಾಗಿ ಮಾಡ್ತಿರ್ಲಿಲ್ಲ. ಇದರ ಪರಿಣಾಮ ನನಗೆ ಮೂಲವ್ಯಾಧಿ ಉಂಟಾಯಿತು. ಮೊದಲು ಮಲಬದ್ಧತೆ ಆಯಿತು, ಆಮೇಲೆ ನಿಧಾನವಾಗಿ ಮೂಲವ್ಯಾಧಿ ತನ್ನ ಪ್ರಭಾವ ತೋರಿಸಿತು. ನನ್ನ ತಲೆ ಕೆಟ್ಟೋಯ್ತು. ಮತ್ತೆ ನನ್ನ ಡ್ರೈವರಿಗೆ ಸದಾ ಕೂತ್ಕೊಂಡಿರುವ ಕಾರಣ ಈ ರೋಗ ಇತ್ತು. ಅವನು ನನ್ಗೆ ಹೇಳ್ದ, ಸಾಹೇಬ್ರೆ ನೋ ಪೈಲ್ಸ್ ತರಿಸಿ ಅಂತ. ನಾನು ನೋ ಪೈಲ್ಸ್ ತರಿಸಿದೆ, ಬಳಸೋದಕ್ಕೆ ಪ್ರಾರಂಭ ಮಾಡಿದೆ. ಅಂದಿನಿಂದ ಪೈಲ್ಸ್ ಪೂರ್ತಿ ಮಾಯವಾಗಿದೆ. ಈಗ ನನ್ನ ಬಿಸ್ನೆಸ್ ಕೂಡ ಚೆನ್ನಾಗಿದೆ, ನಾನು ಕೂಡ ಚೆನ್ನಾಗಿದ್ದೀನಿ. ಮೂಲವ್ಯಾಧಿ ಇರುವ ಒಬ್ಬ ರೋಗಿ ನೋವಿನಿಂದ ಮುಕ್ತಿ ಪಡೆಯಲು ಏನನ್ನು ಬೇಕಾದರೂ ಸೇವಿಸಲು ಸಿದ್ಧನಾಗಿರುತ್ತಾನೆ. ಈ ವಿಷಯದ ಪ್ರಯೋಜನವನ್ನ ಪಡ್ಕೊಂಡು ಅನೇಕ ಮಾರ್ಕೆಟಿಂಗ್ ಕಂಪನಿಗಳು ಕಡಿಮೆ ಬೆಲೆಯ ಅಪೂರ್ಣ ಚಿಕಿತ್ಸೆಯ ಔಷಧಿ ಮಾರಾಟ ಮಾಡುತ್ತಾರೆ. ಈ ಚಿಕಿತ್ಸೆಯು ಬೇಡ, ಆಪರೇಷನ್ ಕೂಡ ಬೇಡ, ನೋವಿನಿಂದ ಚಿಂತೆಯೂ ಇಲ್ಲ.
ನೋ ಪೈಲ್ಸ್ ವರ್ಷಗಟ್ಟಲೆಯಿಂದ ಪ್ರಯತ್ನಿಸಿ ಕಂಡುಹುಡುಕಿದ ಆಯುರ್ವೇದಿಕ್ ಔಷಧಿ ಆರಂಭದಿಂದಲೇ ಲಾಭ ಒದಗಿಸುತ್ತದೆ. ಈ ಮೆಡಿಸಿನ್ ನ ಫಾರ್ಮುಲಾವನ್ನು ಡೆವಲಪ್ ಮಾಡಲು ನಮ್ಮ ಆಯುರ್ವೇದಿಕ್ ಆಚಾರ್ಯರಿಗೆ 1.5 ವರ್ಷ ಬೇಕಾಯಿತು. ಅಂದರೆ 6 ತಿಂಗಳ ಟೆಸ್ಟ್ ನಲ್ಲಿ ಬಂದಿರುವ ರಿಸಲ್ಟ್ ನಿಂದ ಪೂರ್ತಿ ಟೀಮ್ ಅನ್ನ ಹುರಿದುಂಬಿಸಿತು. ನಾವು ಎಂತಹ ಫಾರ್ಮುಲಾ ಕಂಡು ಹುಡುಕಿದ್ವೆಂದರೆ ಅದು ಪೈಲ್ಸ್ಗೆ ನಿಖರವಾದ ಔಷಧಿಯಾಯಿತು. ಈ ಪೈಲ್ಸ್ ಇದೆಯಲ್ಲ, ಎಂಥ ರೋಗ ಅಂದ್ರೆ ದೇವರಿದನ್ನ ನನ್ನ ವೈರಿಗಳಿಗೆ ಕೊಡ್ಲಿ. ಅರೆ, ನಿಮ್ಗೆ ತಮಾಷೆ ಅನಿಸ್ತಾ ಇದೆಯಾ? ಇದು ಎಂಥ ರೋಗ ಅಂದ್ರೆ ನನ್ನ ವೈರಿ ಕೂಡ ನಾಶ ಆಗ್ತಾನೆ. ಅರೆ, ನನಗಿದಾದಾಗ ನಾನು ಬದುಕೋದೇ ಕಷ್ಟ ಆಗಿತ್ತು. ನನ್ನ ಜಂಕ್ ಫುಡ್ ತಿನ್ನೋ ಅಭ್ಯಾಸದಿಂದ ನನಗೆ ಮಲಬದ್ಧತೆ ಉಂಟಾಗಿತ್ತು. ತುಂಬಾ ತಿಂಗಳ ತನಕ ಟೈಮ್ಗೆ ತಲುಪಲಿಲ್ಲ. ಅರ್ಧ ಗಂಟೆ ಟಾಯ್ಲೆಟ್ ಅಲ್ಲಿ ಇರ್ತಿದ್ದೆ, ಆದ್ರೂ ಫ್ರೆಶ್ ಆಗ್ತಿರ್ಲಿಲ್ಲ. ಈ ತೊಂದರೆಯಿಂದ ಇನ್ನೊಂದು ತೊಂದರೆ ಆಗೋಯ್ತು, ನನ್ನ ಕೆಲಸ ಹೊರಟೋಯ್ತು. ಆಮೇಲೆ ನಾನು ನೋ ಪೈಲ್ಸ್ ನ ಆಡ್ ನೋಡಿದೆ. ಇದು ಬಹಳ ಅದ್ಭುತವಾದ ಔಷಧ. ಈ ಆಯುರ್ವೇದಿಕ್ ಔಷಧ ನನಗೆ ಪೈಲ್ಸ್ ನಿಂದ ಮುಕ್ತಿ ಕೊಡ್ತು, ಜೀವನ ಬದಲಾಯಿಸ್ಬಿಡ್ತು. ನೋ ಪೈಲ್ಸ್ ಇದು ಎಂತ ಔಷಧಿ ಅಂದ್ರೆ ಇದರಷ್ಟು ಇಫೆಕ್ಟಿವ್ ಬೇರೆ ಔಷಧಿ ಖಂಡಿತ ಇಲ್ಲ. ಇದ್ರೂ ಕೂಡ ಹಿಮಾಲಯದಲ್ಲಿ ಯಾವುದಾದ್ರೂ ವೈದ್ಯರ ಹತ್ರ ಇರ್ಬೋದು, ಆದರೆ ಮಾರ್ಕೆಟ್ ಅಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ನೋ ಪೈಲ್ಸ್ ಯಾವುದೇ ರೀತಿಯ ಮೂಲವ್ಯಾಧಿ, ಅದು ಪ್ರಾರಂಭ ಇರಬಹುದು ಅಥವಾ ಮೊದಲಿನಿಂದಲೇ ಇರಬಹುದು, ಆರಂಭದ ಸ್ಟೇಜ್ ಅಥವಾ ರಕ್ತ ಬರುತ್ತಿರುವ ಹಂತದಲ್ಲಿರಬಹುದು, ಎಲ್ಲದಕ್ಕೂ ಚಿಕಿತ್ಸೆ ಬಹಳ ಸುಲಭ ಮತ್ತು ನಿಖರವಾಗಿ ನೀಡುತ್ತದೆ. ಪೈಲ್ಸ್ ರೋಗ ಯಾವ ವಯಸ್ಸಿನಲ್ಲೂ ಕೂಡ ಬರಬಹುದು. ಇದು ನಿಮ್ಗೆ ಬಹಳ ಕಷ್ಟ ಕೊಡುತ್ತೆ, ಬಹಳ ನೋವು ತರುತ್ತೆ, ನಿಮ್ಗೆ ಬಹಳ ಕಿರಿಕಿರಿ ಮಾಡುತ್ತೆ. ಮಲದ್ವಾರದಲ್ಲಿ ರಕ್ತ ಬರುವುದಕ್ಕೆ ಆರಂಭ ಆಗ್ತದೆ. ನಿಮ್ಮ ಮನಸ್ಥಿತಿ ಮತ್ತೆ ಮತ್ತೆ ಏನ್ ಹೇಳುತ್ತೆ ಅಂದ್ರೆ, ಏನ್ ಹೇಳಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ, ನನಗೆ ಏನಾಗ್ತಾ ಇದೆ ಅಂತ ತಿಳಿತಾ ಇಲ್ಲ ಅಂತ. ಅಂತಹ ಮನಸ್ಥಿತಿಯಲ್ಲಿ ಒಂದು ವಿಷಯ ನೆನಪಿಡಿ, ನೋ ಪೈಲ್ಸ್. ನೋ ಪೈಲ್ಸ್ ನ ಸಫಲತೆ ಮತ್ತು ಫಾರ್ಮುಲಾವನ್ನು ಅರಿತುಕೊಂಡು ಇಂದು ಅನೇಕ ಆಯುರ್ವೇದ ಆಚಾರ್ಯರು ಮತ್ತು ಡಾಕ್ಟರ್ಸ್ ಕೂಡ ಪೇಷಂಟ್ಸ್ಗೆ ಕೇವಲ ನೋ ಪೈಲ್ಸ್ ಅನ್ನೇ ತೆಗೆದುಕೊಳ್ಳುವಂತೆ ಸಲಹೆ ಮಾಡುತ್ತಾರೆ. ಏಕೆಂದರೆ ಇದು ಆಯುರ್ವೇದಿಕ್ ಮತ್ತು ಸಂಪೂರ್ಣ ಸುರಕ್ಷಿತವಾಗಿದೆ. ಇದಕ್ಕೆ ಯಾವುದೇ ಸೈಡ್ ಇಫೆಕ್ಟ್ಸ್ ಇರುವುದಿಲ್ಲ. ಈ ರೋಗ ಯಾವತ್ತೂ ಕೂಡ ವ್ಯಕ್ತಿಯ ಸ್ಥಾನಮಾನ ನೋಡಿ ಬರೋದಿಲ್ಲ. ನಾನ್ ಕೂಡ ಹಗಲೆಲ್ಲ ಬಹಳ ಕೆಲಸ ಮಾಡ್ಬೇಕಾಗತ್ತೆ. ಊಟ ತಿಂಡಿಗಿಂತ ಯಾವುದೇ ಸಮಯ ಇಲ್ಲ. ಅದು ಸಾಲದು ಎಂಬಂತೆ ನನಗೆ ಪೈಲ್ಸ್ ರೋಗ ಬೇರೆ. ಯಾರಿಗೂ ಬರೋದು ಬೇಡ ಇಂಥ ರೋಗ. ಇದರಿಂದ ನಂಗೆ ಎಷ್ಟೊಂದು ನೋವು ಆಗ್ತದೆ ಅಂದ್ರೆ ನಾನ್ ಕೆಲವೊಮ್ಮೆ ಕಿರ್ಚಾಡ್ಬೇಕಾಗ್ತದೆ. ಆಮೇಲೆ ನಾನು ಡಾಕ್ಟರ್ ಬಳಿ ಹೋದೆ. ಅವ್ರು ನಂಗೆ ಆಪರೇಷನ್ ಮಾಡೋ ಸಲಹೆ ಕೊಟ್ರು. ನಂಗೆ ಆಪರೇಷನ್ ಹೆಸರಿನಿಂದ ತುಂಬಾ ಭಯ ಆಗುತ್ತೆ. ಆಗ ನಾನು ನೋ ಪೈಲ್ಸ್ ತರಿಸಿದೆ. ನಿಜಕ್ಕೂ ಇದು ಬಹಳ ಒಳ್ಳೆ ಔಷಧ. ಇದರಿಂದ ನನ್ನ ರೋಗ ಹೊರಟೇ ಹೋಯ್ತು. ಆಪರೇಷನ್ ಖರ್ಚು ಉಳಿಯಿತು. ಮತ್ತೆ ನನ್ನ ಬದುಕಿನಲ್ಲಿ ಸಂತೋಷ ಮರಳಿ ಬಂತು. ಈ ಔಷಧವನ್ನು ನಮ್ಮ ಆಯುರ್ವೇದಾಚಾರ್ಯರು ಬಹಳ ದೀರ್ಘಕಾಲ ಸಂಶೋಧನೆ ಮಾಡಿ ತಯಾರಿಸಿದ ಕಾರಣ ನಿಮ್ಮ ರೋಗವನ್ನು ಬುಡ ಸಮೇತ ಕಿತ್ತೆಸೆಯುತ್ತದೆ. ಕೆಲವೇ ದಿನಗಳ ಬಳಕೆಯಿಂದ ನಿಮಗೆ ಇದರ ಅನುಭವವಾಗುತ್ತದೆ. ಒಂದು ವಿಷಯದ ಬಗ್ಗೆ ವಿಶೇಷ ಗಮನ ಕೊಡಿ. ಪೂರ್ತಿ ಕೋರ್ಸ್ ಆಗೋ ತನಕ ಇದನ್ನು ಬಳಸುತ್ತಾ ಹೋಗಿ. ನಾವು ನೋಡಿದ ಹಾಗೆ ಕೆಲವೇ ದಿನಗಳಲ್ಲಿ ನೋವು ಮತ್ತು ರಕ್ತ ಬರುವುದು ಕಡಿಮೆಯಾಗುತ್ತದೆ. ರೋಗಿ ಮಾತ್ರ ಪತ್ತೆ ಮಾಡಬೇಕಾಗುತ್ತದೆ. ಉದಾಹರಣೆಗೆ, ಕರಿದ ತಿಂಡಿ, ನಾನ್ ವೆಜ್, ಆಲ್ಕೋಹಾಲ್ ಇತ್ಯಾದಿಗಳನ್ನು ಬಿಡಬೇಕು. ಈ ಎಲ್ಲ ವಸ್ತುಗಳ ಬಳಕೆ ಚಿಕಿತ್ಸೆ ಸಮಯದಲ್ಲಿ ಮಾಡುವಂತಿಲ್ಲ. ಇವುಗಳನ್ನು ಸೇವಿಸದೆ ಪಥ್ಯ ಮಾಡಿದರೆ ನಿಮಗೆ ರೋಗವಾಸಿಯಾಗಲು ಸಹಾಯಕವಾಗುತ್ತದೆ. ಚಿಕಿತ್ಸೆ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿಯಿರಿ. ಜೊತೆಗೆ ಫೈಬರ್, ಸಲಾಡ್ ನಿಮಗೆ ಹುಷಾರಾಗಲು ಸಹಾಯಕವಾಗುತ್ತವೆ. ನಾವು ಬಯಸುವುದು ಕೂಡ ಇದನ್ನೇ. ಅದಕ್ಕಾಗಿ ತಂದಿದ್ದೇವೆ ನೋ ಪೈಲ್ಸ್. ಈ ಪರಿಣಾಮಕಾರಿ ಮತ್ತು ಪ್ರಯೋಜನಕಾರಿ ಔಷಧ ನಿಮ್ಮ ಪೈಲ್ಸ್ ರೋಗವನ್ನು ಬುಡ ಸಮೇತ ನಿವಾರಿಸುತ್ತದೆ. ಈ ರೋಗ ತಿಂಗಳುಗಟ್ಟಲೆ ಸಮಯದಿಂದ ಇದ್ದರೂ ಸರಿಯೇ ಅಥವಾ ವರ್ಷಗಳಿಂದ ಮೂಲವ್ಯಾಧಿಗೆ ಒಳಗಾದರೂ ಸರಿ, ನೋ ಪೈಲ್ಸ್ ನಿಮ್ಮ ರೋಗ ನಿವಾರಣೆಯನ್ನು ಖಂಡಿತ ಮಾಡುತ್ತದೆ. ಹಾಗಾಗಿ ಔಷಧಿ ತರಿಸುವಲ್ಲಿ ವಿಳಂಬ ಮಾಡಬೇಡಿ, ಏಕೆಂದರೆ ಆರೋಗ್ಯವೇ ಭಾಗ್ಯ. ಇದೊಂದು ಅದ್ಭುತ ಔಷಧ, ಜೀವನವನ್ನು ಬದಲಾಯಿಸಿಬಿಟ್ಟಿದೆ ನೋ ಪೈಲ್ಸ್. ನನಗೆ ಬಹಳ ಸಂತೋಷ ಆಗಿದೆ. ಮತ್ತೆ ಇವತ್ತು ನಾನು ನೋ ಪೈಲ್ಸ್ಗೆ ಥ್ಯಾಂಕ್ಸ್ ಹೇಳಬೇಕಾಗಿದೆ. ಈಗ ಎಲ್ಲ ಸಂತೋಷ ನನ್ನ ಬದುಕಲ್ಲಿ ಮರಳಿ ಬಂತು. ಹಾಗಾದ್ರೆ ಈಗಲೇ ಸ್ಕ್ರೀನ್ ನಲ್ಲಿ ನೀಡಲಾದ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಜೀವನವನ್ನು ಸಂತೋಷದಿಂದ ತುಂಬಿ. ನೋ ಪೈಲ್ಸ್ ನ ಬೆಲೆ ಹಾಗೆ ನೋಡಿದರೆ ಸಾವಿರಾರು ರೂಪಾಯಿಗಳು ಇರಬೇಕಿತ್ತು. ಆದರೆ ಈಗಲೇ ಆರ್ಡರ್ ಮಾಡಿದರೆ ನಿಮಗೆ ಸಿಗುತ್ತದೆ ಕೇವಲ 2790 ರೂಪಾಯಿಗಳಲ್ಲಿ. ಡೆಲಿವರಿ ಚಾರ್ಜಸ್ 160 ರೂಪಾಯಿ ಎಕ್ಸ್ಟ್ರಾ. ತಡ ಮಾಡಬೇಡಿ, ಈಗಲೇ ಸ್ಕ್ರೀನ್ ನಲ್ಲಿ ನೀಡಲಾದ ನಂಬರ್ಗೆ ಕರೆ ಮಾಡಿ. ನೀವು ನೋ ಪೈಲ್ಸ್ ಅನ್ನು SMS ಮೂಲಕ ಕೂಡ ತರಿಸಬಹುದು. ಅದಕ್ಕಾಗಿ ಟೈಪ್ ಮಾಡಿ TS ಸ್ಪೇಸ್ ನೀಡಿ, ಟೈಪ್ ಮಾಡಿ NP 53030ಗೆ SMS ಮಾಡಿ ಕಳುಹಿಸಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವೆಬ್ಸೈಟ್ www.no-piles.com ಲಾಗ್ ಆನ್ ಮಾಡಿ. ನೀವು ನಿಮ್ಮ ಪ್ರಾಡಕ್ಟ್ ಅನ್ನು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ತರಿಸಬಹುದು. ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ಆರ್ಡರ್ ಮಾಡಿದಲ್ಲಿ 5% ಡಿಸ್ಕೌಂಟ್ ಸಿಗುತ್ತದೆ. ನಿಮಗೂ ಪೈಲ್ಸ್ ಪ್ರಾಬ್ಲಮ್ ಇದ್ರೆ ನೀವು ಸಹ ನನ್ನ ಹಾಗೆ ನೋ ಪೈಲ್ಸ್ ತಗೊಳ್ಳಿ.
ಬಹಳ ಹಿಂದಿನ ಮೂಲವ್ಯಾಧಿಯಲ್ಲಿ ಸಹ ತುಂಬಾ ಪ್ರಯೋಜನಕಾರಿ ಇದು. ಅದ್ಭುತ ಔಷಧ. ನೋ ಪೈಲ್ಸ್. ಪ್ರಾಡಕ್ಟ್ ನ ಡುಪ್ಲಿಕೇಸಿ ತಡೆಗಟ್ಟಲು ಕೆಲವೊಂದು ವಿಷಯಗಳ ಬಗ್ಗೆ ಗಮನ ಕೊಡಿ. ಪ್ರಾಡಕ್ಟ್ ನ ಬಾಕ್ಸ್ ನಲ್ಲಿ ನಮ್ಮ ಹಾಲೋಗ್ರಾಮ್ ಅನ್ನು ಅಗತ್ಯವಾಗಿ ನೋಡಿ. ನಿಮಗೆ ಈ ಪ್ರಾಡಕ್ಟ್ ತಲುಪಿದ ಪ್ಯಾಕಿಂಗ್ ನಲ್ಲಿ ಟೆಲಿವಾನ್ ಬರೆದಿದೆ ಅನ್ನುವುದನ್ನ ಖಚಿತಪಡಿಸಿ. ಪ್ಯಾಕಿಂಗ್ ಅನ್ನ ಯಾರಿಗೂ ಕೊಡಬೇಡಿ. ಇದರ ವಿಲೇವಾರಿ ಮಾಡಿ. ಈ ಪ್ರಾಡಕ್ಟ್ ಒರಿಜಿನಲ್ ಅಲ್ಲವೆಂದು ಸಂದೇಹ ಬಂದರೆ ತಕ್ಷಣ ನಮಗೆ ಕರೆ ಮಾಡಿ.